Welcome back to Statistics by Savita. First PUC model question paper. Model question paper ನಿಮಗೆ ನಾನು ಅಲ್ಲಿ ಟ್ಯಾಲಿ ಬಾರ್ ಅಂತ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಈಗ 1 ಮಾರ್ಕು ಮತ್ತು 1 ಮಾರ್ಕ್ದು ಹೆಂಗೆ ಮಾಡೋದು, 120 ಮಾರ್ಕ್ಸ್ ಬರುತ್ತೆ, ಅಲ್ಲಿ ಆಪ್ಷನ್ ಇಲ್ಲ ನಿಮಗೆ. ಇದು 1 ಮಾರ್ಕ್ಸ್ ಯಾವ್ಯಾವ್ದು ಆನ್ಸರ್ನ ತೋರಿಸ್ಬಿಡ್ತೀನಿ. ಅಂದರೆ ಇದೇ ರೀತಿ ನಿಮ್ಮ ಕ್ವಶನ್ಸಲ್ಲಿ ಬರ್ಬೋದು ಅಂತ ನಿಮಗೆ ಆಲ್ಮೋಸ್ಟ್. ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಹೆಂಗಿದೆ ಅಲ್ಲ, ಇದು ಪ್ಯಾಟರ್ನ್ ಪ್ರಕಾರನೇ ಅಲ್ಲಿ ಕ್ವಶನ್ಸ್ ಬರ್ಬೋದು. ಮತ್ತು ಈ ಕ್ವಶನ್ಸ್ ಇದ್ದರೂ ಇರ್ಬೋದು, ಅದರಲ್ಲಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಅಂದರೆ ಯಾವ ಚಾಪ್ಟ್ರಿಂದ ಬರುತ್ತೆ, ಫಸ್ಟು 1 ಮಾರ್ಕು ಅದೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆ, ನಿಮ್ಮ ಯೂಸ್ಫುಲ್ಗೆ ನೀವು ಸ್ಕೋರ್ ಮಾಡಬೇಕಂತಲೇ ನಾನು ವಿಡಿಯೋಸನ್ನು ಮಾಡ್ತಾ ಇರೋದು. ಈಗ ಫಸ್ಟ್ ಬಂದುಬಿಟ್ಟು ಇನ್ಸ್ಟ್ರಕ್ಷನ್ ನೋಡಿ. 3 hours ಪೇಪರು. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 38 ಕ್ವಶನ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸು 80. ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಆ್ಯಂಡ್ ಗ್ರಾಫ್ ಶೀಟ್ಸ್ ವಿಲ್ ಬಿ ಸಪ್ಲೈಡ್ ಆನ್ ರಿಕ್ವೆಸ್ಟ್. ನಿಮಗೆ ಲೊಗಾರಿಥಮ್ಸ್ಗೆ ಮತ್ತು ಗ್ರಾಫ್ ಇದೆ ಅಲ್ಲ, ಅಲ್ಲಿ ಕ್ವಶನ್ನಿಗೆ ನಿಮಗೆ ಗ್ರಾಫ್ ಶೀಟ್ನ ಸಪ್ಲೈ ಮಾಡ್ತಾರೆ, ಎಕ್ಸಾಮಲ್ಲಿ ಪ್ರೊವೈಡ್ ಮಾಡ್ತಾರೆ. ನೀವು ಕೇಳಿಬಿಟ್ಟು ತೊಗೊಳ್ಬೇಕು ಅದನ್ನು. ಸೆಕೆಂಡ್ ಬಂದುಬಿಟ್ಟು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಆರ್ ಅಲೌಡ್. ಸೈಂಟಿಫಿಕ್ ಕ್ಯಾಲ್ಕುಲೇಟರು ಅಲೋ ಇದೆ ನಿಮಗೆ. ಓಕೆ, ಯಾಕೆಂದರೆ ಲೊಗಾರಿಥಮು ಅದೆಲ್ಲ ಈಸಿಯಾಗಿ ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಇಲ್ಲಪ್ಪ ಅಂದರೂ ಲಾಗ್ ಟೇಬಲ್ ತೊಗೊಂಡ್ಬಿಟ್ಟು ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿನೂ ಮಾಡ್ಬೋದು. ಬಟ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇದೆ, ದ್ಯಾಟ್ ಈಸ್ ಅ ಇನ್ಸ್ಟ್ರಕ್ಷನ್. ನೆಕ್ಸ್ಟ್, ದ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, for section A questions, only the first written answers will be considered for a evaluation. ಅಂದರೆ ಏನು ಅಂತಂದರೆ, ಈಗ ಸೆಕ್ಷನ್ ಎ ಅಲ್ಲಿ ಈಗ ಮಲ್ಟಿ ಚಾಯ್ಸ್ ಇದೆನಾ, ಇದನ್ನೇನು ಮಾಡ್ತೀರಾ ನೀವು, ಇಲ್ಲೊಂದು ಆನ್ಸರು ಒಂದು ಪೇಜಲ್ಲಿ ಬರೆದ್ಬಿಟ್ಟು ನೆಕ್ಸ್ಟ್ ಒಂದು ಆನ್ಸರ್ನ ಸೆಕೆಂಡ್ ಪೇಜಲ್ಲಿ, ಒಂದು ಆನ್ಸರ್ನ ಥರ್ಡ್ ಪೇಜಲ್ಲಿ ಬರೆದ್ರೆ ಫಸ್ಟ್ ಏನು ಬರೆದಿರ್ತಿರಲ್ಲ ಅದು ತಪ್ಪೋ ಕರೆಕ್ಟೋ ಗೊತ್ತಿಲ್ಲ, ರಾಂಗೋ ಕರೆಕ್ಟೋ, ಬಟ್ ಅದೇ ಕನ್ಸಿಡರ್ ಆಗೋದು. ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದು ಆನ್ಸರ್ನ ಬರೆದಿದ್ದರೆ ಅದು ಕನ್ಸಿಡರ್ ಆಗುತ್ತೆ. ಬಟ್ ಕ್ಯಾನ್ಸಲ್ ಮಾಡಿಲ್ಲ, 2 ಆನ್ಸರ್ ಬರೆದಿದ್ದೀರಾ ಅಂತಂದರೆ ಫಸ್ಟ್ ಆನ್ಸರ್ ಏನು ಬರೆದಿರ್ತಿರಲ್ಲ ಅದೇ ಕನ್ಸಿಡರೇಬಲ್ ಆಗುತ್ತೆ ಇಲ್ಲೇ. ಓಕೆ, ಇಲ್ಲಿ ನೋಡೋಣ ಸೆಕ್ಷನ್ ಎ ಅಲ್ಲಿ ಯಾವ್ಯಾವ ಕ್ವಶನ್ ಬಂದಿದೆ ಅಂತ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಓಕೆ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಹೂ ಈಸ್ ದ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್? ಓಕೆ, ಇದನ್ನು ನಾವು ಫ್ರಾಮ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋದೇ ಸ್ಟ್ಯಾಟಿಸ್ಟಿಕ್ಸ್ನ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸಿಂದ. ಎಲ್ರಿಗೂ ಆಲ್ಮೋಸ್ಟ್ ಆನ್ಸರ್ಸ್ ಗೊತ್ತಿರುತ್ತೆ. ಯಾವುದಪ್ಪ ಅದು ಆನ್ಸರು ಅಂತಂದರೆ, ದ ಆನ್ಸರ್ ಈಸ್ R.A. Fisher. ಓಕೆ, R.A. Fisher. ಓಕೆ, ಸೆಕೆಂಡ್ ಒನ್, ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಅಟ್ರಿಬ್ಯೂಟ್ ಈಸ್. ಅಟ್ರಿಬ್ಯೂಟ್ ಅಂದ ತಕ್ಷಣ ನಿಮಗೆ ನೆನಪಾಗೋದು ಕ್ವಾಲಿಟೇಟಿವ್. ಓಕೆ, ವೇರಿಯೇಬಲ್ ಅಂದರೆ ಕ್ವಾಂಟಿಟೇಟಿವ್ ಬರೀತೀರಾ. ಆನ್ ದ ಬೇಸಿಸ್ ಆಫ್ ಟೈಮ್ ಅಂದರೆ ಕೊನೊಲಾಜಿಕಲ್. ಆನ್ ದ ಬೇಸಿಸ್ ಆಫ್ ಏರಿಯಾ ಅಂದರೆ ಜಿಯೋಗ್ರಾಫಿಕಲ್. 4ರಲ್ಲಿ ಯಾವುದಾದ್ರೂ ನಿಮ್ಗೊಂದು ಕೇಳಿದರೂ ಕೂಡ ಅಲ್ಲಿ ಬರೀಲಿಕ್ಕೆ ಬರಬೇಕು. ಅಂದರೆ ಕ್ಲಾಸಿಫಿಕೇಷನ್, ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಸ್ಟಡಿ ಮಾಡಿಬಿಟ್ರಿ ಅಂತಂದರೆ 4ರಲ್ಲಿ ಒಂದು ನಿಮಗೆ ಕೇಳ್ಬೋದು. The geometric mean of 1 and 4 is. Then geometric mean of 1 and 4 is that is a square root. Square root ಅಂದಾಗ ಇಲ್ಲಿ 1 into 4 ಬರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 4 that's is equals to 2 is a answer. 2 is a answer. ಹಿಂಗೆ ನೋಡಿ, 2 ವ್ಯಾಲ್ಯೂ ಕೊಟ್ಟಾಗ ಅದನ್ನು ಸ್ಕ್ವೇರ್ ರೂಟ್ ತೊಗೊಳ್ಳಿ. ಸ್ಕ್ವೇರ್ ರೂಟ್ ತೊಗೊಂಡ್ಬಿಟ್ಟು 2 ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗಲ್ಲಿ ಸ್ಕ್ವೇರ್ ರೂಟ್ ತೊಗೊಂಡ್ಬಿಟ್ರೆ ಅದು ವ್ಯಾಲ್ಯೂ 2 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಅ ಪ್ರೊಬ್ಯಾಬಿಲಿಟಿ ಇದೆ. If A and B are mutually exclusive and exhaustive event, probability of A is equals to 0.6. Then what is the probability of B? ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದಾಗ probability of A plus probability of B is equals to 1 ಬರಬೇಕು ನಿಮಗೆ. ಇದೆಷ್ಟಿದೆ? 0.6 ಐತಿ, ಹೌದಾ? ಪ್ಲಸ್ probability of B is not given is equals to 1. Then probability of B is equals to 1 minus 0.6, that is equals to 0.4 is the answer. 0.4 is the answer. Next, fifth one.
If expectation of x is equals to 6, the value of expectation of 2x is, then expectation of x ಎಷ್ಟಿದೆ 6 ಇದೆ. expectation of 2x ಅಂದಾಗ 2 ಹೊರಗಡೆ ತಗೊಂಡ್ಬಿಟ್ಟು expectation of x ತಗೊಳ್ಳಿ. 2 into expectation of x ಅಂದಾಗ 2 into that value. What is the value? 6 is given. 2 into 6, that is equals to 12 is the answer. Okay, 12 it is in the option, then the 12 is the answer. Then fill in the blanks by choosing the appropriate answers given in the bracket. The added up frequencies are called as a added up. ಈಗ ನೋಡಿ 3 2 4 5 ಅಂತ ಇರುತ್ತಲ್ಲ, ನಾನು ಹೇಳ್ತಿರ್ತೀನಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಎಲ್ ಸಿ ಎಫ್ ಹೆಂಗೆ ಮಾಡೋದು, ಆ್ಯಡ್ ಮಾಡ್ತಾ ಹೋಗ್ತಿರಲ್ಲ, that is called as a cumulative. Less than, more than cumulative frequencies. Seventh one, measures which divide the data into 4 equal parts. 4 equal parts ಅಂದರೆ ಯಾವಾಗಲೂ quartiles, that is equals to quartiles is the answer. For mesocutic distribution, the value of beta 2 is equals to 3. ಮೆಸೋಕ್ಯೂಟಿಕ್ ಅಂದರೆ ಈಗ ಅಲ್ಲಿ ನಿಮಗೆ 3 ಕ್ಯೂಟೋಸಿಸ್ ಬರುತ್ತೆ. ಒಂದು ಲೆಪ್ಟೋ, ಮೆಸೋ, ಪ್ಲಾಟಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಕೇಳ್ಬೋದು. ನಿಮ್ಮದು ಈಗ ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ, ಫೈನಲ್ ಎಕ್ಸಾಮಲ್ಲಿ ಲೆಪ್ಟೋ ಕೇಳ್ಬೋದು, ಪ್ಲಾಟಿ ಕೇಳ್ಬೋದು, ಅಥವಾ ಮೆಸೋ ಕೇಳ್ಬೋದು. ಮೆಸೋ ಕೇಳಿದರೆ 3, ಪ್ಲಾಟಿ ಕೇಳಿದರೆ ಲೆಸ್ ದ್ಯಾನ್ 3, ಲೆಪ್ಟೋ ಕೇಳಿದರೆ ಮೋರ್ ದ್ಯಾನ್ 3 ಅಂತ ಬರಿಬೇಕು ನೀವಲ್ಲಿ. ದೆನ್ 9th, if probability of A is equals to 0.7, then the value of probability of A dash, ನೋಡಿ probability of A dash is equals to 1 minus probability of A. Then 1 minus probability of A is a 0.7. The answer is 0.3. 0.3. ನಾನು ಯಾವುದು ಆಪ್ಷನ್ನೇ ನೋಡಿಲ್ಲ ನೋಡಿ, ಹಾಕಿಬಿಟ್ಟೆ. ಏಕೆಂದರೆ ತುಂಬ ಈಸಿಯಾಗಿರುವಂಥ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಎಲ್ಲ ಓದಿದ್ದು ಮೇನ್ ಡೈರೆಕ್ಟ್ ಕ್ವಶನ್ ಇದೆ. ದ ವ್ಯಾಲ್ಯೂ ಆಫ್ ವೇರಿಯನ್ಸ್ ಆಫ್ 3. ದ ವ್ಯಾಲ್ಯೂ ಆಫ್ ವೇರಿಯನ್ಸ್ ಆಫ್ 3 ಅಂದಾಗ ನೀವು ಯಾವುದೇ ವ್ಯಾಲ್ಯೂ ಆಫ್ ವೇರಿಯನ್ಸ್ ಆಫ್ 3, ವೇರಿಯನ್ಸ್ ಆಫ್ 2, ವೇರಿಯನ್ಸ್ ಆಫ್ 5, ಎನಿ ಕಾನ್ಸ್ಟಂಟ್ ವ್ಯಾಲ್ಯೂ ಈಸ್ 0. ಈಗ ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ 3 ಅಂದರೆ 3, ಬಟ್ ವೇರಿಯನ್ಸ್ ಆಫ್ 3 ಅಂದರೆ 0 ಈಸ್ ಅ ಆನ್ಸರ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಅಬ್ಸಲ್ಯೂಟ್ ಎರರು ಅಲ್ಲಿ ಎರರ್ ಒಳಗೆ ಸ್ಟಡಿ ಮಾಡ್ತೀವಿ ಫಸ್ಟೇ ನಾವು, ಫಸ್ಟ್ ಚಾಪ್ಟ್ರಲ್ಲೇ. ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟೆಡ್ ವ್ಯಾಲ್ಯೂ, ದಟ್ ಈಸ್ ಎ ಈಸ್ ಅ ಆನ್ಸರ್. ದೆನ್ ಪೈ ಚಾರ್ಟ್ ಎಲ್ಲಿ ಬರುತ್ತೆ? ಡಯಾಗ್ರಾಮಲ್ಲಿ ಬರುತ್ತೆ, 2 dimensional ಡಯಾಗ್ರಾಮ್, ದಟ್ ಈಸ್ ಬಿ. ಮೋಡ್ ಈಸ್ ಈಕ್ವಲ್ಸ್ ಟು, ದಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ಮೀನ್, ಮೀಡಿಯನ್, ಮೋಡ್ನಲ್ಲಿ mode is equals to 3 median minus 2 mean, that is a C is a answer. Then interquartile range, that is a, this one is a D, and the probability of a sure event is equal to 1, that is E is a answer. Okay, this is your match the following idu. Next, answer the following questions, 1 mark questions. ವಿಚ್ ಗ್ರಾಫ್ ಈಸ್ ಯೂಸ್ ಟು ಲೊಕೇಟ್ ಅ ಮೀಡಿಯನ್ ನೋಡುವಾಗ ಯಾವ ಗ್ರಾಫನ್ನು ನಾವು ತಗೊಳ್ತೀವಿ? ಒಗ್ಗೈವ್ ಗ್ರಾಫ್ ಅಥವಾ ಒಗ್ಗಿವ್ ಗ್ರಾಫ್, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಗ್ರಾಫ್. ಓಕೆ, ಒಗ್ಗೈವ್ ಗ್ರಾಫ್. ಓಕೆ, 13th, ಫಾರ್ ಅ ಡೇಟಾ ಇಫ್ D5 ಈಸ್ ಈಕ್ವಲ್ಸ್ ಟು 40, ದೆನ್ ರೈಟ್ ದ ವ್ಯಾಲ್ಯೂ ಆಫ್ P50. ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ನಾನು ಒಂದು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. Q2 is equals to D5 is equals to P50. ಎಲ್ಲ 3 ಆನ್ಸರು ಸೇಮ್ ಆಗಿರುತ್ತೆ. ಇಲ್ಲಿ D5 50 ಕೊಟ್ಟಿದ್ದಾರೆ ಅಂದರೆ P50 ಕೂಡ ಅಲ್ಲಿ 40ನೇ ಆನ್ಸರು, 40 ಈಸ್ ಅ ಆನ್ಸರ್. ಅಂದರೆ ಅಲ್ಲೇ P50 ಕೂಡ 40. Q2 ಕೇಳಿದ್ರಂದರೆ, ನಿಮ್ಮದು ಕ್ವಶನ್ ಪೇಪರಲ್ಲಿ Q2 ಕೇಳಿದರೆ ಅದು ಕೂಡ ನೀವು ಅಲ್ಲಿ 40 ಅಂತ ಆನ್ಸರ್ ಬರಿಬೇಕಲ್ಲಿ. If variance is equals to 25, find the standard deviation. Variance ಅಂದರೆ standard deviation formula ಏನು? square root of variance. Then square root of 25 is equals to 5 is the answer. Then
ವಾಟ್ ಈಸ್ ಮೆಂಟ್ ಬೈ ಇಂಟರ್ಪೊಲೇಷನ್? ಇಂಟರ್ಪೊಲೇಷನ್ ಡೆಫಿನಿಷನ್ನ ಬರಿಬೇಕಾಗತ್ತೆ ನೀವು ಇಲ್ಲಿ. ಇಂಟರ್ಪೊಲೇಷನ್ ಅಂದರೆ ಏನು? ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್. ನಿಮಗೆ ಇಂಟರ್ಪೊಲೇಷನ್ ಕೇಳ್ಬೋದು ಅಥವಾ ಎಕ್ಸ್ಟ್ರಾಪೊಲೇಷನು ಅಲ್ಲಿ ಕೇಳ್ಬೋದು. ಇಂಟರ್ಪೊಲೇಷನ್ ಅಂದಾಗ ಇನ್ಸೈಡ್ ದ ರೇಂಜ್ ಬರುತ್ತೆ. ಓಕೆ, ಹೇಳ್ಬಿಡ್ತೀನಿ ನೋಡಿ. ಇಟ್ ಈಸ್ ದ ಪ್ರೊಸೆಸ್ ಆಫ್ ಎಸ್ಟಿಮೇಟಿಂಗ್ ಅನ್ನೋನ್ ವ್ಯಾಲ್ಯೂಸ್ ವಿದಿನ್ ದ ರೇಂಜ್ ಫ್ರಮ್ ಆಫ್ ಅ ನೋನ್ ಡೇಟಾ, ವಿದಿನ್ ದ ಗಿವನ್ ಡೇಟಾ, ವಿದಿನ್ ದ ರೇಂಜ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಅ ಇಂಟರ್ಪೊಲೇಷನ್. ಇಲ್ಲಿ ವಿದಿನ್ ದ ರೇಂಜ್ ಅಂತ ಬರೆದ್ಬಿಡ್ತೀನಿ, ಅಂದರೆ ನಿಮ್ಗೆ ಗೊತ್ತಾಗ್ತಲ್ಲೇ. ಓಕೆ, ವಿದಿನ್ ದ ರೇಂಜ್. ಔಟ್ಸೈಡ್ ದ ರೇಂಜ್ ಅಂದರೆ ಎಕ್ಸ್ಟ್ರಾಪೊಲೇಷನ್ ಅದು. ಇಂಟರ್ಪೊಲೇಷನ್ ಈಸ್ ಅ ವಿದಿನ್ ದ ರೇಂಜ್. Then define a continuous random variable. Then what is a continuous random variable? A random variable which can take any values within a given range. Within a continuous ಅಂದಾಗೂ ಕೂಡ ಅಲ್ಲೇ within a given range ತಗೊಳ್ತೀವಿ ಅಲ್ಲೇ. Random variable which can take any value within a given range. ಇದು ಕೂಡ ಅಲ್ಲಿ within a given range. That is called as a continuous random variable. ಓಕೆ, ಇಲ್ಲಿ ನಿಮಗೆ 20 ಮಾರ್ಕ್ಸ್ ಅದಿದ್ದು ಹೌದಾ? 20 ಮಾರ್ಕ್ಸ್ ಅದು ಕಂಪ್ಲೀಟ್ ಆಯಿತು. 2 ಮಾರ್ಕ್ಸ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಂತೆ. ಸ್ಟೂಡೆಂಟ್ಸ್ ನೋಡಿ, ನಿಮಗೆ ಇದು ಅಂದರೆ ಇದರಲ್ಲಿ ಏನಾದರೂ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವುದೇ 5 ಮಾರ್ಕ್ಸು 10 ಮಾರ್ಕ್ಸು ಅಥವಾ 2 ಮಾರ್ಕ್ಸ್ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ. Thank you for watching the video. Subscribe, like and comment the video. Bell icon press ಮಾಡ್ಕೊಳ್ಳಿ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ.